ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವ್ಲಾಗು ನನ್ನ ಫ್ರೆಂಡ್ನ ಮೀಟ್ ಮಾಡೋಕೆ ಹೋಗ್ತಾ ಇದ್ದೀನಿ ತುಂಬ ದಿನ ಆದಮೇಲೆ. ಅವ್ರ ತಂಗಿ ನನಗೆ ತುಂಬಾ ಕ್ಲೋಸು, ಅವಳೇ ಬಂದು ಕರ್ಕೊಂಡು ಹೋಗ್ತಾ ಇದ್ದಾಳೆ ಇವಾಗ. ಇವತ್ತು ಯಾಕೆ ಹೋಗ್ತಾ ಇದ್ದೀನಿ ಅಂತ ಅಂದರೆ, ಯಾವಾಗಲೂ ಕರಿತಾನೆ ಇದ್ಲು, ನಾನು ಹೋಗ್ತಾ ಇರಲಿಲ್ಲ. ಬರ್ತೀನಿ 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 ಅಂತಲೇ ಇದ್ದೆ. ಸೊ ಇವತ್ತು ಅವಳ ಸೆಕೆಂಡ್ ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ. ಕರೆದ್ಲು ಬೆಳಿಗ್ಗೆಯಿಂದನೂ ಬಾ 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 ಅಂತ. ಸೊ ಅದಕ್ಕೆ ಇವಾಗ ಹೊರಟಿದ್ದೀನಿ. ಅವಳು ಬಂದು ಕರ್ಕೊಂಡು ಹೋಗ್ತಾಳೆ, ಆವಾಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಅವಳು ಬಂದಮೇಲೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ಅಲ್ಲಿವರೆಗೂ ವಿಡಿಯೋನ ನೋಡ್ತಾ ಇರಿ. ಹಾಯ್ ಗಾಯ್ಸ್, ಇದು ನಿಸರ್ಗ ಗೌಡ ಯೂಟ್ಯೂಬ್ ಚಾನಲ್. ಅವಳನ್ನ ಇವತ್ತು ಕರ್ಕೊಂಬರೋಕ್ಕೆ ಅಂತ ಹೋಗ್ತಿದ್ದೀವಿ. ನನ್ನ ಫೋನಲ್ಲೇ ಮಾಡ್ತಿದ್ದೀನಿ, ಅವಳಿಗೆ ಗೊತ್ತಿಲ್ಲ. ಇದೊಂದು ಕ್ಲಿಪ್ನ ಆ್ಯಡ್ ಮಾಡ್ತೀವಿ ಅವಳ ಬ್ಲಾಗಿಗೆ. ಅವ್ರ ಮನೆ ತವನ್ನೇ ಬಂದು ಮಾಡ್ತಿದ್ದೀವಿ. ಸ್ವಲ್ಪ ಅವ್ರ ಮನೆ ಇಲ್ಲೆಯಾ, ಅಲ್ಲಿ ಬ್ಲೂ ಕಲರ್ ಮನೆ ಕಾಣಿಸ್ತಿದೆಯಾ ಅದು ಸ್ವಲ್ಪ ಡಿಮ್ಮಾಗಿ ಕಾಣಿಸ್ತಿದೆ. ಹತ್ರ ಹೋಗ್ತಾ ಹೋಗ್ತಾ ತೋರಿಸ್ತೀನಿ, ಬನ್ನಿ. ಬನ್ನಿ. ಇದೇ ರೋಡ್. ನಿಸರ್ಗ ನೋಡಿ, ಅವಳು ಮಾತಾಡ್ತಿರೋದಕ್ಕೆ ಅವ್ರು ನಾಯಿ ಬೇರೆ ಬೊಗಳುತ್ತಿದೆ. ನೋಡಿ ಗಾಯ್ಸ್, ಪಾಪ ಆ ನಾಯಿ ಕಣ್ಣಿಂದೆಲ್ಲ ಎಕ್ಕೋಗ್ಬಿಟ್ಟಿದೆ. ಬನ್ನಿ ಗಾಯ್ಸ್, ನಾಯಿ ಕಂಡ್ರೆ ಸ್ವಲ್ಪ ಭಯ ಆಗ್ತೈತೆ. ನೋಡಿ ಗಾಯ್ಸ್, ನಮ್ಮನ್ನು ಬಿಟ್ಟು ಒಳಗೆ ಕೊಡೋದು ಗಾಯ್ಸ್, ಇವಾಗ ಲಾಗ್ ಮಾಡ್ತೀನಿ ಅಂದ್ಬಿಟ್ಟು. ಸೊ ಈಗ ಬಂದವ್ರು ನೋಡಿ ಗೈಸ್, ಅವಳು ಬ್ಲಾಗ್ ಮಾಡ್ತಾವಳೆ. ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನನ್ನ ಬ್ಲಾಗಿಗೆ ನನಗೆ ವಿಡಿಯೋ ಮಾಡ್ಕೊಡ್ತಾವ್ರೆ ನೋಡಿ ಗೈಸ್ ಇವರು. ಇವಾಗ ಇವಳನ್ನ ಕರ್ಕೊಂಡು ಹೋಗಕ್ಕೆ ಅಂತ ಬಂದಿದ್ದೀವಿ. ನೋಡಿ ಇವಳು ಔಟ್ಫಿಟ್ ಹೆಂಗಿದೆ ಅಂತ. ರೆಡಿಯಾಗಿ ಅಂದರೆ ಹಿಂಗೆ ರೆಡಿ ಆಗೋವಳೆ, ಮನೇಲಿ ಕೆಲಸ ಮಾಡೋಳಂಗೆ ಅವಳೆ. ಸರಿ, ನಂದು ಅವಳು ರೆಡಿಯಾಗಿ ರಾಯರ ಪೂಜೆ ಬೇರೆ ಮಾಡಿ ಇಟ್ಕೊಂಡವಳೆ. ನೋಡಿ ಗೈಸ್, ಏನಾದ್ರು ತಿನ್ನಕ್ ಕೊಡ್ಬಾರ್ದ್ವಾ? ಫ್ರೆಂಡ್ಸ್ ಬಂದವ್ರೆ, ಬಂದಿದ್ದಾಳೆ, ಅವಳಿಗೆ ಬೇಕಾದವಳು ತಿನ್ಕೊಬಹುದು ಗೈಸ್. ಇರೋದ್ನ ಬರೇ ಮಾತಿಗೆ ಗಾಯ್ಸ್ ಹೇಳ್ತಿರೋದು, ಮನ್ಸಿಂದ ಹೇಳ್ತಿಲ್ಲ ಗಾಯ್ಸ್, ಮನ್ಸಿಂದ. ನೋಡಿ ಗಾಯ್ಸ್, ಅವಳ ಆನಿವರ್ಸರಿ ಅವಳ ಮಕ್ಕನೇ ತೋರಿಸ್ತಿದ. ಮಕ್ಕ ತೊಳ್ದಿಲ್ಲ ಗೈಸ್ ಬೆಳಗಿಂದ, ಅವಳು ಅದಕ್ಕೆ ತೋರಿಸ್ತಿಲ್ಲ. ಅವಳಿಗೆ ಹೋಗಿ ಸ್ನಾನ ಮಾಡಿ ರೆಡಿಯಾಗಿ ಫೋಟೋಶೂಟ್ ಮಾಡಬೇಕು ಗೈಸ್. ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತಾಳೆ. ಅಕ್ಕ ಫೋನಲ್ಲಿ ಮುಳುಗೋಗ್ಬಿಟ್ಟವಳೆ ಗುರು. ಎಲ್ಲರ ಜೊತೆಗೆ ಇರ್ತಿದ್ದ ಹುಡುಗ ಒಬ್ಬೊಬ್ನೇ ಸೈಡಲ್ಲಿ ಇರೋದು ಯಾಕೆ? ಕೈ ಮೇಲೆ ಸೊಳ್ಳೆ ಕುಂತಿದ್ರು ಕೂಡ ಸೊಳ್ಳೆಗೂ ಸಾಂಗು ಹಾಡೋದು ಯಾಕೆ? ಇದು ವಯಸ್ಸಿನ ಮಿಸ್ಟೇಕಾ, ಕನಸಿನ ಮಿಸ್ಟೇಕಾ, ಮಸಾಲೆ ಫುಡ್ಡು ತಿಂದ ದೇಹದ ಮಿಸ್ಟೇಕಾ? ಇವಾಗ ಹೊರಟಿದ್ದೀವಿ, ಗಾಡಿ ತಿರ್ಸ್ಕೊಂಡು ನಿಂತವಳೆ. ಆಕಾಶ ಇಷ್ಟೇ ಯಾಕಿದೆಯೋ, ಈ ಭೂಮಿ ಕಷ್ಟ ಆಗಿದೆಯೋ. ಆದ್ರೆ ಏನಾಗ್ತೀರಾ? ನಿಶು ಮಾನ ಮರ್ಯಾದೆ ಕಳಿಯೋಳಾಗ್ತೀನಿ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಅರ್ಧ ಶೇಪ್ ಔಟ್ ಮಾಡ್ತಾಳೆ ಗುರುಳು. ಅವ್ರ ಅಮ್ಮನ್ನೇ ನೋಡ್ತಾಳೆ ಅವಳವಳು. ಮೈಕ್ ಕಿತ್ತಾಕಿದ್ಲು ಗಾಯ್ಸ್, ಮೈಕ್ ಕಿತ್ತಾಕಿದ್ಲು ಗಾಯ್ಸ್. ನನ್ನ ಮಗಳು ಹೇಳಿ ಹಾಯ್ ಮಾಡೋ. ನೋಡಿ ಗೈಸ್, ಈ ಪಾಪು ಅರಣಿ ಪಾಪು, ಇವಳ ಮಗಳು ನನ್ನ ಮಗಳು ಹಂಗೆ. ಸೊ ಇಲ್ಲಿ ನಾವು ಇನ್ನೊಂದು ವಿಡಿಯೋ ಮಾಡೋದಕ್ಕೆ ಅರೇಂಜ್ಮೆಂಟ್ ಮಾಡ್ಕೊತಾ ಇದ್ದೋ. ಸೊ ಆ ವಿಡಿಯೋನ ನಾನು ಇನ್ನೊಂದು
ವ್ಲಾಗ್ ಮಾಡಿ ಹಾಕ್ತೀನಿ. ಸೊ ಅದು ಸಪ್ರೇಟ್, ಅದಕ್ಕೋಸ್ಕರ ಇಲ್ಲಿ ಅರೇಂಜ್ಮೆಂಟ್ ಮಾಡ್ಕೊತಾ ಇದ್ದೀವಿ. ಆಕಾಶ ಇಷ್ಟೇ ಯಾಕಿದೆಯೋ, ಈ ಭೂಮಿ ಕಷ್ಟ ಆಗಿದೆಯೋ, ಜೋಳ ಈ ಪ್ರೀತಿ ಬೇಕಿಲ್ಲ, ರಸೀತಿ ಮುಗಿದನ್ನೇ ಮುಂದಾಡಿ ರಂಗೆ ಬಿಚ್ಚಿ ಹಾರೋ ನಾವೇ ಗಾಳಿಪಟ, ಗಾಳಿಪಟ, ಗಾಳಿಪಟ. ಆಕಾಶ ಇಷ್ಟೇ ಯಾಕಿದೆಯೋ, ಈ ಭೂಮಿ ಕಷ್ಟ ಆಗಿದೆಯೋ. ವಿಡಿಯೋ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಕೆಲಸ ಇತ್ತು. ಅವ್ಳ ವೆಡ್ಡಿಂಗ್ ಆ್ಯನಿವರ್ಸರಿ ಕೇಕ್ ತೊಗೊಳ್ತಿದ್ಲು. ಆ್ಯಂಡ್ ನಾವು ವಿಡಿಯೋ ಮಾಡೋದಕ್ಕೆ ಲೇಟಾಗಿ ಕೊಡಿಸ್ಬೇಕಾಗಿತ್ತು ಅವಳು. ಸೊ ಅದಕ್ಕೋಸ್ಕರ ತುರುವೇಕೆರೆಗೆ ಹೋಗಿದ್ವಿ. ಆ್ಯಂಡ್ ಕೇಕ್ ತೊಗೊಂಡು ಮನೆಗೆ ಬರ್ತೀವಿ. ಸೊ ಇವತ್ತು ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಅಲ್ವಾ, ಕೇಕ್ ತೊಗೋತಾ ಇದ್ದಾಳೆ. ಯಾವ ಕೇಕ್ ತೊಗೊತಿದ್ಯಾ? ಯಾವ ಫ್ಲೇವರ್ ಕೇಕು? ಪೈನಾಪಲ್ ಫ್ಲೇವರ್. ಅಕ್ಕ ಯಾವಾಗಲೂ ಕೇಕ್ ತೊಗೊಳೋದಿಲ್ಲ, ಇಲ್ಲಿಗೆ ಹೋಗ್ತಾವಳೆ. ಯಾರು ಕೇಕ್ ತಗೊಬೇಕು ತುರುವೇಕೆರೆಯಲ್ಲಿ ಅಂದರೆ ಇಲ್ಲಿಗೆ ಬನ್ನಿ. ಆಮೇಲೆ ಇನ್ನೊಂದು ಏನಂದ್ರೆ, ನಾವು ಇವಾಗ ಮೇನ್ ಅಂದ್ರೆ ಇವಾಗ ನಾವು ಹೋಗಿದ ತಕ್ಷಣ ಕೇಕ್ ಬೇಕಾಗಿರುತ್ತೆ. ಅದನ್ನ ಆಗ್ಲೇ ಫ್ರೆಶ್ನೇ ಕೇಕ್ ಕೊಡೋದು, ಹಳೇದು ಪಳೇದು ಏನು ಕೊಡಲ್ಲ. ಅದೊಂದು ತಿಳ್ಕೊಳ್ಳಿ. ಮಗನ ನನ್ನ ಕೈ ಕೊಟ್ಬಿಟ್ಟು ಅಕ್ಕ ಅಳ್ತಾ ಐತೆ ನೋಡಿ. ಮಗನ ನನ್ನ ಕೈ ಕೊಟ್ಬಿಟ್ಟು ಮೈಕ್ ಹಿಡ್ಕೊಂಡು ಫುಫು ಅಂತವಳೆ. ನನ್ನ ವಾಯ್ಸೇ ಕೇಳಿಸಿಲ್ಲ, ನನಗೆ ಗೊತ್ತೇ ಆಗಿಲ್ಲ ಏನಂತಕ್ಕೆ ಅವಳೇ ಮೈಕ್ ಹಿಡ್ಕೊಂಡಿದ್ಲು, ನನಗೆ ಗೊತ್ತೇ ಆಗಿಲ್ಲ. ಸುಮ್ಮನೆ ಮಾತಾಡ್ತೇನೆ. ಆಂಟಿ, ನಿಮ್ಮ ಮಗಳು ವೆಡ್ಡಿಂಗ್ ಆ್ಯನಿವರ್ಸರಿಗೆ ಏನು ಮಾಡ್ತಾ ಇದ್ದೀರಾ? ಬಿರಿಯಾನಿ ಅಷ್ಟೇನಾ? ನಾನು ಬಿರಿಯಾನಿ ತಿನ್ನಲ್ಲ ಅಂತ ಗೊತ್ತು ತಾನೆ. ಸ್ವೀಟ್ ಏನಾದ್ರು ಮಾಡಿಸ್ಬೇಕಾಗಿತ್ತು. ಸ್ವೀಟ್ ಏನಾರ ನಾಳೆಗೆ ಮಾಡೋಣ. ನಾಳಿಕಾ? ಇವತ್ತು ವೆಡ್ಡಿಂಗ್ ಆ್ಯನಿವರ್ಸರಿ. ಇವತ್ತು ಖಾರ, ನಾಳೆ ಸ್ವೀಟು. ನಾನು ಇವತ್ತು ಖಾರ ತಿನ್ನಲ್ಲ. ಬಿರಿಯಾನಿನ ಯಾಕೆ ಮಾಡ್ತಾ ಇದ್ದೀರಾ? ಫೇವ್ರೇಟ್. ಬಿರಿಯಾನಿಗೆ ಏನು ಮಾಡ್ತಾ ಇದ್ದೀರಿ? ಬಿರಿಯಾನಿ ಅಷ್ಟೇನಾ? ಗ್ರೇವಿ, ಮೊಸರು ಬಜ್ಜಿ. ಗ್ರೇವಿ ಮೊಸರು ಬಜ್ಜಿ ಎಲ್ಲ ಮಾಡ್ತಾ ಇದ್ದಾರೆ. ಇವಳು ಒಂಚೂರು ಹೆಲ್ಪ್ ಮಾಡ್ತಿಲ್ಲ ಅವ್ರ ಅಮ್ಮಂಗೆ. ನನಗೆ ಅಡ್ಗೆನೇ ಮಾಡಕ್ ಬರಲ್ಲ. ಒಂದ್ ಮಗ ಎತ್ಕೊಂಡವಳೆ, ಅಡ್ಗೆ ಮಾಡಕ್ ಬರಲ್ಲ ಅಂತವಳೆ. ಹರಿಣಿ ಅವ್ರು ಏನ್ ಅನಿಸ್ತಿದೆ ನಿಮ್ಗೆ ಇವಾಗ? ನನಗೆ ಇಷ್ಟು ಬೇಗ ಸೆಕೆಂಡ್ ಇಯರ್ ಕಂಪ್ಲೀಟ್ ಆಯ್ತಾ ಅನ್ನಿಸ್ತೈತೆ. ಏನ್ ಅನಿಸ್ತಿದೆ? 2 year ಕಂಪ್ಲೀಟ್ ಆಗಿದೆಯಲ್ಲ. ಏನು ಅನ್ನಿಸ್ತಾ ಇಲ್ಲ. ಇಷ್ಟು ಬೇಗ ಕಂಪ್ಲೀಟ್ ಆಯ್ತಾ ಅನ್ನಿಸ್ತೈತೆ ಅಷ್ಟೇ. ಇನ್ನೇನು ಅನ್ಸ್ಬೇಕು? ಅದೇ ಆಗ್ದೇನೆ ಇರುತ್ತಾ. ನಮಗೆ ಕಾಯಕ್ಕಾಯ್ತಲ್ಲ ಈಗ. ಚಾನಲ್ನೆಲ್ಲ ಆಫ್ ಮಾಡಿ ಬೇಗ ಕೇಕ್ ಕಟ್ ಮಾಡಿಸಿ. ಅಷ್ಟೇ, ಮುಗೀತು. ಇಲ್ಲಿಗೆ ಮುಕ್ತಾಯ ಗೊಂಡಿದೆ ನನ್ನ ಗಂಡನ ಮಾತಿಂದ. ಸಭಾಸ್ ಕನ್ನಡ ರೋಗಿ ಬಯಸಿದ್ದು ನರ್ಸ್ನ, ಡಾಕ್ಟರ್ ಕಳಿಸಿದ್ದು ನರ್ಸ್ನ. ನಿನ್ನೆ ತನಕ ತಿಳಿಯದು ಪ್ರೇಮದ ಊರಿನ ದಾರಿ. ಕಂಡ ಒಡನೆ ಒಮ್ಮೆ ನಿನ್ನೇ ನಡೆಯುವ ಆಸೆಯ ಜೊತೆ ಸೇರಿ, ಅಲ್ಲಿ ಮೈಲಿಗಲ್ಲು ನಿಂತ ಹಾಗೆ ನೀನೆ ನಿಂತಿದ್ದೆ. ಇನ್ನು ಮುಂದೆ ಎಲ್ಲ ನೀನೇನೆ, ನಂದು ಅನ್ನೋದೆಲ್ಲ ನಿಂದೇನೆ. ಪ್ರೇಮ ಪ್ರೇಮ ನಿಂಗೆ ಪ್ರಣಾಮ, ನಾ ಇನ್ನು ಮುಂದೆ ನಿನ್ನ ಗುಲಾಮ. ನಿನ್ನೆ ತನಕ
ನಾನಿವತ್ತು ಚಿಕನ್ ತಿನ್ನಂಗಿಲ್ಲ 12 ಗಂಟೆಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಇವಳು ಆಲೆ ಬಾರಿಸ್ತವಳೆ ನನ್ನನ್ನು ಬಿಟ್ಟು ಆಲೆ ಇವಳು ನಮಗೋಸ್ಕರ ವೆಯ್ಟ್ ಮಾಡ್ತಾವಳೆ. ಅಲ್ಲಿ ಗ್ರೇವಿ ಇಕ್ಕವಳೆ, ಆ ಚಿಕನ್ ಗ್ರೇವಿನ ತಂದಿಕೊಂಡವಳೆ, ಇವಾಗ ಅದನ್ನ ತಿಂತವಳೆ ಅಕ್ಕ. ಇಷ್ಟೋ ತಕ ನಿದ್ದೆ ಬರ್ತಿದ್ರು, ಕಣ್ಣಿಂಗ್ ಬಿಡ್ಕೊಂಡು ಕಾಯ್ತಿದ್ದೀನಿ ಗೈಸ್ 12 ಗಂಟೆ ತಕ. ನಂಗೋಸ್ಕರ 12 ಗಂಟೆ ತಕ ಕಾಯ್ತಾವಳೆ. ಇವಳು ಚೆನ್ನಾಗಿ ಬಾರಿಸ್ತವಳೆ. ನಿಜ ಹೊಟ್ಟೆ ನೋವು ಬರುತ್ತೆ ಇವಳಿಗೆ. ನನ್ನ ಅಕ್ಕ ನನ್ನ ಪಕ್ಕ ನನ್ನ ಮುಂದೆ ಎಲ್ಲ ನನ್ನ ಸುತ್ತಮುತ್ತನೇ ಕೂತ್ಕೊಂಡು ತಿಂತವ್ರೆ. ನಿಜ ಇವ್ರಿಗೆಲ್ಲ ಹೊಟ್ಟೆ ನೋವು ಬರುತ್ತೆ. ಮಲ್ಕಂತವಳೆ ವೆಯ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಮನೋ ಈಗ ಟೈಮ್ ಆಯ್ತು. ಮನೋ ಅಣ್ಣ ನನ್ನ ಕೈಯಲ್ಲಿ ಆಯ್ತಾ 12 ಗಂಟೆ ತನಕ ನಂಗೋಸ್ಕರ ವೆಯ್ಟ್ ಮಾಡಿಬಿಟ್ಲು ಗೈಸ್. ಟೈಮ್ 12 ಗಂಟೆ ಆಯಿತು. ಈಗ ಊಟ ಮಾಡೋಕೆ ಹೊರಡ್ತಾ ಇದ್ದೀವಿ 12 ಗಂಟೆಲಿ. ಗುರುವಾರ ಆಗಿದ್ದರಿಂದ ನಾನು 12 ಗಂಟೆ ತನಕ ವೆಯ್ಟ್ ಮಾಡಿದ್ದೀನಿ. ಅವಳು ನನಗೋಸ್ಕರ ವೆಯ್ಟ್ ಮಾಡೋಳೆ. ಈಗ ಹಾಕೊಂಬರ್ತಾವಳೆ. ಇಬ್ಬರು ತಿಂದೆವು ದಬಾಕತ್ತೀವಿ. ತಿಂದ್ಬಿಟ್ಟು ಮಾರ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಅಲ್ಲಿವರೆಗೂ ಬಾಯ್, ಗುಡ್ ನೈಟ್. ಅಕ್ಕ ಬೆಳಗ್ಗೆನೆ ರಂಗೋಲಿ ಬಿಡಿಸ್ತಾವ ಅವಳೆ. ಸೊ ಇವತ್ತು ನಾನು ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಇವಾಗ ನಮ್ಮ ಮನೆ ಬಿಡ್ತಾವಳೆ, ಹೋಗ್ತಾ ಇದ್ದೀನಿ ನನ್ನ ಮನೆಗೆ. ಇವಾಗ ಫಸ್ಟ್ ಕಳಿಸ್ಬಿಡೋಣ ಗೈಸ್. ಬಿರಿಯಾನಿ ಎಲ್ಲ ಖಾಲಿ ಆಗ್ಬಿಡ್ತು. ಇವಾಗ ಬೆಳಗ್ಗೆ ಹೋಗಿ ಅಂದ್ರು ಈಗ ಹೋಗ್ತಿಲ್ಲ ಗೈಸ್. ನೋಡಿ ಇವಾಗಲೇ ಬಿರಿಯಾನಿ ಖಾಲಿ ಆಗ್ತು ಅಂತವಳೆ. ನಾನು ಅದಕ್ಕೆ ಇವಾಗಲೇ ಹೊರಟಿದ್ದೀನಿ. ಈಗ ಮನೆಗೆ ಗೈಸ್ ನಾನು ಇರು ಅಂದ್ರೂ ಇರ್ತಿಲ್ಲ ಗೈಸ್. ಸೊ ಈಗ ಮನೆಗೆ ಹೊರಟಿದ್ದೀನಿ. ಈ ವ್ಲಾಗನ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್. ತನಕ